ಡೇ 2 ಸ್ಟಾರ್ಟ್ ಆಗಿದೆ. ಟೈಮ್ ಎಷ್ಟು ನವೀನ್? 4:06 AM ಆಗಿದೆ. ಇವಾಗ ನಾವು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗಬೇಕು. ಸೊ ರೆಡಿ ಆಗ್ತಾ ಇದ್ದೀವಿ. ನಮ್ಮ ನವೀನ್ ನೋಡಿ ರೆಡಿ ಆಗ್ತಾವನೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಓಕೆ, ನಮ್ಮ ಬ್ಲಾಗರ್ ಎಲ್ಲೋದ್ರು ಅಂತ ನೋಡೋಣ ಬನ್ನಿ. ಓ, ನಮ್ಮ ಬ್ಲಾಗರ್ ಏನು ಮಾಡ್ತಿದ್ದಾರೆ ನೋಡ್ತೀರಾ? ಒಂದು ಸೆಕೆಂಡ್. ನಮ್ಮ ಬ್ಲಾಗರ್ ಏನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದಾನೆ? ಮಾಯಿಶ್ಚರೈಸರ್. ಓ, ಫೇಸ್ ವಾಶ್ ಆಯ್ತು, ಅದಕ್ಕೆ ಮಾಯಿಶ್ಚರೈಸರ್. ಓಕೆ. ಅದಾದ್ಮೇಲೆ ಇದು ಏನದು? ಓಕೆ, ಅಷ್ಟೇ, ಇನ್ನೇನು ಹಾಕಲ್ಲ. ಹೌದಾ? ಸ್ಕಿನ್ ಕೇರ್ ಮಾಡ್ತವ್ರೆ. ವೆರಿ ಗುಡ್. ಸೊ ಏನು ಪ್ಲ್ಯಾನ್ ಏನಿವತ್ತು? ಅದೇ ಇವಾಗ ಎಷ್ಟಾಗಿದೆ ಟೈಮ್ ನೋಡೋಕ್ಕೆ? 4:06 ಆಗಿತ್ತು. 4:06 4:45 ನಮಗೆ ಪಿಕಪ್. ಸ್ಟ್ರೈಟು ಹ್ಯಾವ್ಲಾಕ್ ಬೀಚ್. ಇವತ್ತು 2 ಬೀಚ್ನ ಕವರ್ ಮಾಡ್ತೀವಿ. ಒಂದು ರಾಧಾನಗರ, ಇನ್ನೊಂದು ಕಾಲಪತ್ತರ. ಹಾಂ, ಏನು ಎರಡೇ ಬೀಚ್ ಏನಕ್ಕೆ ಅಂದರೆ ಅದು ತುಂಬ ದೂರ. ಇಲ್ಲಿಂದ 50 ಕಿಲೋಮೀಟರ್. ನೋಡಿ ಹಾಂ, ಅದೇ ಅವೆರಡೆ. ಹಾಂ, ಹಿಂಗಿದೆ. ಸಾರಿ, ಬ್ರೇಕ್ಫಾಸ್ಟ್ ಬಂದು ಇವರೇ ಕೊಡ್ತಾರೆ ನಮಗೆ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆ. ಬ್ರೇಕ್ಫಾಸ್ಟು ಪ್ಯಾಕ್ ಮಾಡಿ ನಮ್ಗೆ ಕೊಟ್ಬಿಡ್ತಾರೆ 3 ನನಗೆ, ಕನ್ಯಾಗೆ, ನವೀನ್ಗೆ ಅಷ್ಟೇ. ಸ್ನೇಹಿತರೆ, ರೆಡಿಯಾಗಿ ಕೆಳಗಡೆ ಬಂದಿದ್ದೀರಿ. ಕರೆಕ್ಟಾಗಿ 4:45 ಕೆಳಗಡೆ ಇರಬೇಕು ಅಂದರು. ಕರೆಕ್ಟಾಗಿ 4:45 ಕೆಳಗಡೆ ಇದ್ದೀರಿ. ಫೋನ್ ಮಾಡಿದೆ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೋ ಅವ್ರು ಬರೋಕ್ಕೆ. ನಮ್ಮ ನವೀನ್ ಔಟ್ಫಿಟ್ ನೋಡಿ ಹೆಂಗಿರೋ ಮಸ್ತಾಗೆ. ಸುಗನ್ಯ ನಮ್ಮದು ಫಿಟ್ ಚೆಕ್ ನೋಡ್ತೀರಾ? ಇಕ್ಕೋರಪ್ಪಿ ಹಂಗೆ ಹಂಗೆ ಇಡ್ಕೊ. ಹಂಗೆಲ್ಲ ನಗಿ ಕೊಡ್ತು. ಹಿಂದೆಂದ ನಗಿದ್ದಾರೆ. ಅವ್ರಿಗೆ ಹುಟ್ಟಿ ಉರಿ, ಅವ್ರಿಗೆ ಸ್ಪೆಷಲ್ ನೋಡಿ. ಇವ್ರಿಗೆ ಹುಟ್ಟಿ ಉರಿ ಅವ್ರಿಗೆ. ಬಟ್ಟು ಜಾಸ್ತಿ ಸೆಕೆಯಾಗಿದೆ. ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾರೋ. ಎಲ್ಲ ಒಂದೊಂದೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವ್ಲಾಗ್ ಮಾಡಿ ತುಂಬ ತಿಂಗಳ ಮೇಲೆ ಆಯಿತು. ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಒಳಗಡೆ ಕೊಟ್ಟರು ಇವೆಲ್ಲ ಫಸ್ಟ್ ಕೊಟ್ಟರು. ನಾನು ಬೇಡ, ನನ್ನ ಪಾರ್ಟ್ ನೀನೇ ನಿನ್ನದಂದು ನೀನೇ ತಿಳ್ಕೊ. ತಿನ್ನೋ ನವೀನ್. ಅಲ್ಲಿ ನೋಡಿ ಸನ್ ಸ್ಟಾರ್ಟ್ ಆಯ್ತು. ಎಲ್ಲಿಗೆ ಸ್ಟಾರ್ಟ್ ಆಯ್ತು? ಸನ್ರೈಸ್ ಇಲ್ಲ ಏರ್ಪೋರ್ಟ್. ಪಿನ್ನಲ್ಲೇ ಬಿಡ್ಬೇಕಿತ್ತಂತೆ. ಪಿನ್ ಹಂಗೆಲ್ಲ ನಾವು ಇದು ಮಾಡಲ್ಲ, ಗೊತ್ತು ನಮಗೆ. ಪಿನ್ ಬಂದರೆ ಫಿಲ್ಮ್ ಮಾಡಬೇಕು ಅಂಥ ಎಡಿಟರ್ ನನ್ನ ಹತ್ರ ಇಲ್ಲಪ್ಪ. ನೀನು ಮಾಡಿಕೊಡು. ಪೇಮೆಂಟ್ ಫೀಲ್ಡಲ್ಲೇ ಹ್ಯಾಪಿ. ಏನು ಯಾರಿಲ್ಲ. ಆಯ್ಕೊರ ಸ್ನೇಹಿತರೆ, ಕ್ರೂಸಲ್ಲಿ ಬಂದು ಕುತ್ಕೊಂಡಿದ್ದೀರಿ. ವಿಂಡೋ ಸೀಟ್ ಸಿಕ್ಕಿಲ್ಲ. ವಿಂಡೋ ಸೀಟು ನಮ್ಮದು ಮಿಡಲ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದ ಹ್ಯಾವ್ಲಾಕ್ ಐಲ್ಯಾಂಡ್ಗೆ 1.5 ಅವರ್ ಟ್ರಾವೆಲ್ಲು. ಫುಲ್ ಕ್ರೂಸಲ್ಲಿ ಇರ್ತೀವಿ ನಾವು.
ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಕ್ರೂಸಲ್ಲಿ ಹೋಗ್ತಿರೋದು. ಒಂದು ಸ್ವಲ್ಪ ಲೈಟಾಗಿ ಭಯ ಆಗ್ತಾಯಿದೆ ನಯನ್ಗೆ. ಹಾಂ ಊರಾ ಫುಲ್ ಅದೇ ಅಂಗಡಿ ಐತೆ, ಅಂಗಡಿ ಇದೆ. ಫಸ್ಟ್ ಇರೋದನ್ನ ಖಾಲಿ ಮಾಡಲ್ಲ, ನಾವು ಹೋಗೋಣ ಬೇಕಾದ್ರೆ. ಮಾಡ್ತಾ ಇದೆಯಾ? ಅಲ್ಲಿ ನೋಡ್ರೆ ಈಗ ನೋಡಿ ಹೆಂಗಿದೆ. ಮಾಡು ಏನು ಮಾಡಿ ಅರ್ಥ ಆಗಿಲ್ಲ. ತಳ್ಳು ತಳ್ಳು ತಳ್ಳು. ಸ್ನೇಹಿತರೆ, ಅವೆಲ್ಲ ನನಗೆ ಫಿಕ್ಸ್ ಆಗಿದ್ದೀರಿ. ಕ್ರೂಸಲ್ಲಿ ಬಂದು ಇವಾಗ ಅಲ್ಲಿ ನಮ್ಮ ಏನಂತಂದರೆ ಯಾರು ಇರೋದಲ್ಲೇ ಕೋಆರ್ಡಿನೇಟರ್ ಬಾಯಿ ತಪ್ಪಾಗ್ಬಿಟ್ಟು ಕ್ಷಮೆ ಇರಲಿ. ಕೋಆರ್ಡಿನೇಟರ್ ಇದ್ದಾರೆ, ಏಜೆಂಟ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಇವಾಗ ಏನು ಮಜಾ ಅಂದರೆ ಇದು ನೋಡಿ, ಹೋಗ್ಬಿಟ್ಟು ಬಿದ್ದರೆ ಗೊತ್ತಾಗುತ್ತೆ. ಇದು ಏರ್ಪೋರ್ಟ್ ಅಲ್ಲ, ಸ್ಲೈಡ್ ಮಾಡ್ಕೊಂಡು ಹೋಗೋಕ್ಕೆ. ಬಟ್ ಇಲ್ಲಿ ನೋಡಿ, ವಾಟರ್ ಫುಲ್ ಬ್ಲೂ ಕಲರಲ್ಲಿದೆ, ಮಸ್ತಾಗಿ ಸೂಪರ್ ಆಗಿದೆ. ಓಹೋ, ಹೆಲಿಪ್ಯಾಡು ಅಪ್ಪಿ ನವೀನ್. ಗೋಲ್ಡನ್ ಪೆಬಲ್ ಸ್ಟೇ ನಮ್ಮದು ಅವೆಲ್ಲ ಐಲ್ಯಾಂಡಲ್ಲಿ. ಸ್ಟೇ ಆ್ಯಕ್ಚುಲಿ ಚೆನ್ನಾಗಿದೆ, ನಾನು ಫಸ್ಟ್ ನೋಡಿದ್ದೆ ಗೂಗಲಲ್ಲಿ. ಚೆಕ್-ಇನ್ ಟೈಮ್ ಬಂದು 10:30. ನಾವು ಇಷ್ಟೊತ್ತು ಚೆಕ್-ಇನ್ ಆಗ್ತಿರೋದು 8:10ಗೆ. ನಮ್ಮ ಹೆಸರು ಹೇಳಿದ್ರೆ ಒಳಗಡೆ ಬಿಡೋದು, ಇನ್ನೊಂದು ಬಿಡೋದು ನಿನ್ನ. ಅದೆಲ್ಲ ಕತ್ತೆ ಬಿಡೋದು, ನನ್ನ ಹೆಸರು ಬಿಡೋದಲ್ಲಿ. ಇದು ಹ್ಯಾವ್ಲಾಕಲ್ಲಿ ನಾವು ಸ್ಟೇ ಮಾಡಿರೋ ಪ್ಲೇಸ್. ಸೊ ನಮ್ಮ ನವೀನ್ ಇಲ್ಲಿದೆ. ಅದೇ ಇದು ನಮ್ಮ ರೂಮು ಇವತ್ತಿಗೆ, ಮತ್ತೊಂದು 2 ಡೇಸ್ಗೆ. ಏನು ಮಾಡ್ತಾ ಇದೆಯಾ ನವೀನ್? ಓಕೆ ಸರ್. ಹೇಗಿದೆ ರೂಮು? ತೋರಿಸಿದ್ನಲ್ಲ. ಓಕೆ, ನಮ್ಮ ನಯನ್ ಏನೋ ಮಾಡ್ತವ್ರೆ. ಏನು ಮಾಡ್ತಾ ಇದೆಯಾ ನಯನ್? ನಮ್ಗೆ ಯಾವಾಗ ಎಲ್ಲನ ಹೋಗು ಟೀ, ಬ್ಲ್ಯಾಕ್ ಟೀ, ಇನ್ನೇನು ಡೈರಿ ಕ್ರೀಮರ್ ಅಂತ ಇದೆ, ಬೇಡ ಶುಗರ್. ಓಕೆ, ಅಷ್ಟೇ. ಒಂದು ಸ್ವಲ್ಪ ತಿಳ್ಕೊಳ್ಳೋದು. ಬೆಳಿಗ್ಗೆಯಿಂದ ನಮ್ಮ ನಯನ್ ಟೀ ಕುಡ್ದಿಲ್ಲ. ಸೊ ನನಗೆ ಅದು ಯಾವ ಥರ ಇದೆ ಅಂತ ನಂಗೆ ಗೊತ್ತಿಲ್ಲ. ಕುಡ್ದಿಲ್ಲ ಅಲ್ಲ ನಯನ್ ಇವತ್ತು ನೀನು? ಓಕೆ, ಹಾಗೆ ಟೀ ಮಾಡ್ತಾ ಇರೋ. ಒಂದು 5 ಮಿನಿಟ್ಸ್ ಬರ್ತು ಆಗುತ್ತದೆ. ಇದು ನಮ್ಮ ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ವಾಶ್ರೂಮ್. ಆಯಿತಾ? ಬೆರಿ ಬಿಸಿ ನೀರು ಮಾತ್ರ ಇದೆ. ಇನ್ನೇನು ಟೀ ಟೀ ಟೈಮಲ್ಲಿ ಐತಲ್ಲ.
ಬೇಗ ಮಾಡಬೇಕು. ಇವಾಗ ಅದು ನೋಡ್ರಿ, ಅದು ನೋಡು 9:30 ತನಕನೇ ಅವೈಲೇಬಲ್ ಅದು ಬ್ರೇಕ್ಫಾಸ್ಟ್. ನನಗೆ ಆನಿಯನ್ ದೋಸೆ. ಓಕೆ, ಮತ್ತೆ ಆರ್ಡರ್ ಮಾಡೋಣ. ನಿನಗೆ ಮೂರ ನನಗೆ ಬಂದು ಇದಪ್ಪ. ನನಗೆ ಯಾವುದು ಬೇಡ, ಇದು ನೀವು ಇಬ್ಬರೇ ತಗೊಳ್ಳಿ. ನನ್ನ ಕಡೆ ಇರೋ. ಯಾವ್ದು ಬೇಕು ನಿನಗೆ? ಯಾರೋ ಕೊಡು, ನಿನ್ನ ಇಷ್ಟ. ನಾನು ಯಾವುದು ರೆಡ್ ತಗೊತೀನಿ. ಯಾರು ಕೇಳಿದ್ರು? ಹೇಳಕ್ಕಾಗಲ್ಲ ಏನು? ವಿಡಿಯೋದಲ್ಲಿ. ಹೆಂಗಿದೆ ಆನಿಯನ್ ದೋಸೆ? ಆನಿಯನ್ ದೋಸೆ ಫುಲ್ ಆನಿಯನ್ ಇರಬೇಕು. ಆನಿಯನ್ ಹಾಕ್ಲಾ ಬೇಡ ಅಂತ ಹಾಕೋದು. ಅವ್ರು ಇಂಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ. ಬೇಜಾರಾಗಿದೆ. ಅಪ್ಪ ನನ್ನ ಇಡ್ಲಿ ಚಟ್ನಿನೇ ಚೆನ್ನಾಗೈತೆ. ಫುಲ್ಲು ಆನಿಯನ್ ಇರಬೇಕು. ನಿನ್ನ ಸುಕ್ಕಡೆ? ನಾನು ಓಕೆ, ಅಷ್ಟು ಬೇಡ. ಮೇಬಿ ನಾನು ಇದ್ದಿದ್ರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಫಸ್ಟು ಡೇ ಸೆಕೆಂಡು ಕಾಲಪತ್ರ ಬೀಚ್ಗೆ ಬಂದಿದ್ದೀರಿ. ಬೀಚ್ ತೋರಿಸ್ತೀನಿ, ಒಂದೇ ಒಂದು ಸೆಕೆಂಡ್. ನೈ ಭಯ. ಇನ್ನು ಸೆಕೆಂಡ್ ಡೇ ಇವತ್ತು. 3rd ಡೇ ಇದೆ, 4th ಡೇ ಇದೆ, 5th ಡೇ ಇದೆ. ಇನ್ನೂ ಇದೆ 3 ದಿನ 4 ದಿನ ಇದೆ ಸೆಕೆಂಡ್ ಡೇ. ಈ ಬೀಚ್ ಮುಗಿಸ್ಕೊಂಡು ನೆಕ್ಸ್ಟು ರಾಧಾನಗರ್ ಬೀಚ್ ಹೋಗಬೇಕು. ಇವಾಗ 2 ಬೀಚು ಸದ್ಯಕ್ಕೆ. ಒನ್ ಅವರ್ ಇಲ್ಲಿ ನಮಗೆ ಫೋಟೋಶೂಟ್ ಸೆಷನ್ ಇಲ್ಲಿ ಚೆನ್ನಾಗಿದೆ ನೋಡಿ. ಓ ನವೀನ ಓದ್ತದವು. ಇದು ಬೀಚೇ ಕಾಣಿಸ್ತಲ್ಲ ರೇ. ಯಾವುದೂ ಇಲ್ಲ. ಕ್ರ್ಯಾಬ್ ಇದೆ ನೋಡಿ. ನಿಮ್ಮ ಬ್ಲಾಗಿ ಇಟ್ಕೊಂಡು ನಿನ್ನ ಬಾಯಲ್ಲಿ ಹಾಕ್ಬಿಡ್ಲಾ? ಅದು ಹಂಗೆ ಇಟ್ಕೊಳ್ಳೋ ನವೀನ್ ಬಾಯಲ್ಲಿ ಹಾಕಿದ್ರೆ ಮಸ್ತಾಗಿರುತ್ತೆ. ತಿಂತೀಯ ನಯನ್ ಕ್ರಾಬು? ಫೇವರೆಟ್ ಕ್ಯಾಬ್. ಹೌದಾ? ಕ್ಯಾಬ್ ಅಲ್ಲ, ಕ್ಯಾಪ್ಚರ್ ಆಯಿತು ಫೈನಲಿ. ಅಲ್ಲಿ ನೋಡಿ ಎಷ್ಟು ಬ್ಲೂಯಿಶ್ ಆಗಿದೆ. ಇದು ಸ್ವಲ್ಪ ಗ್ರೀನಿಶ್. ಇದು ಕ್ರೀಮಿಶ್. ಅದರ ಥರ ಮಾತಾಡಬಾರ್ದು. ಆ ಥರ ಯಾರು ಮಾತಾಡೋದು ಹೇಳ? ನಮ್ಮ ನವೀನ್. ಯಾವ ಥರ ನವೀನ್? ಆ ಥರ ಫೋಟೋ ಶೂಟು ಮಧ್ಯ ರೋಡಲ್ಲಿ ಮಾಡ್ತಾ ಇದ್ದಾರೆ. ಗಾಡಿ ಬರ್ತಾ ಇದೆ ನಯನ್. ಅವಾಗಲೇ ಹೇಳಿದ್ನಲ್ಲ 2 ಇನ್ ಸೇಮ್ ಫ್ರೇಮ್. ಆ ಥರ ಹೊರಡ್ತಿದ್ದೀವಿ. ಬೇಡ, ಕಾಲಪತ್ರ ಬೀಚಿಂದ ಹೊರಡ್ತಾ ಇದ್ದೀವಿ. ಸಖತ್ತಾಗಿದೆ. ಎಷ್ಟು ಸೂಪರ್ ಆಗಿದೆ ನೋಡೋಣ.
ಅಂದರೆ ಬೀಚ್ ಎಷ್ಟು ಚೆನ್ನಾಗಿ ಹೋಯ್ತು. ಫೇವ್ರೆಟ್ ಸಾಂಗು ಸ್ನೇಹಿತರೆ, ಫೇವ್ರೆಟ್ ಸಾಂಗು ಯಾಕೆ? ಶ್ರದ್ಧಾ ಕಪೂರ್ ಸೊ ಸಾಂಗ್ ಫೇವ್ರೇಟಾ, ಆರ್ಟಿಸ್ಟ್. ಆರ್ಟಿಸ್ಟ್ ಫೇವ್ರೇಟಾ? ಆರ್ಟಿಸ್ಟ್. ಏನು ಮಾಡ್ತಿದ್ಯಾ ನವೀನ್? ಸ್ಮೈಲ್ ಕೊಟ್ಬಿಡೋದು ಅವನಂದ್ರೆ. हाँ, यहाँ पे लंच कीजिए, बेस्ट रेस्टोरेंट. ಗೈಸ್, ರಾಧಾನಗರ್ ಬೀಚ್ ಓಕೆ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಕಾಲಪತ್ರ ಏನದ ಅಲ್ಲ ರೀ ಅಲ್ಲಿ. ಹಾಂ, ನಾನು ಕರೆಕ್ಟಾಗಿ ಹೇಳಿಲ್ವೋ, ನಂಬಲ್ಲ ಅಮ್ಮಿ. ಡಿಲೀಟ್ ಮಾಡಿದೆ. ಕರೆಕ್ಟ್. ಬೀಚ್ ನೋಡಿ ಹೇಗಿದೆ. ಇಲ್ಲಿ ಆಟ ಆಡ್ಬೋದು ನಾವು, ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. 4:50 ಇಲ್ಲ 5 o'clockಗೆ ಒಂದು ಒಳ್ಳೆ ಸನ್ಸೆಟ್ ಆಗುತ್ತೆ. ನೋಡಬೇಕು ಅವಾಗ. ಇಲ್ಲೇ ವೆಯ್ಟ್ ಮಾಡಬೇಕು. ಇವಾಗ ಟೈಮು 2 o'clock. ಫುಲ್ಲು ಫೋಟೋ ಶೂಟೇ ಮಾಡ್ತಾಯಿರೋದು ಬಾಯ್ಸ್ಗಳು. ಸುಕನ್ಯಾ ಹುಷಾರಪ್ಪ, ಕೆಳಗೆ. ಇದು ಹೆಂಗಿತ್ತು ರಾಧಾನಗರ್ ಬೀಚ್? ಹಾಂ ಅಷ್ಟೇ. ಹೇಗಿತ್ತು? ಹಾಂ ಇದು ಸೂಪರ್ ಆಗಿತ್ತು. ಇವಾಗ ಆ್ಯಕ್ಚುಲಿ ರಿಯಲ್ ಅಂಡಮಾನ್ ವೈಟ್ ಸ್ಟಾರ್ಟ್ ಆಗಿರೋದು Okay. ರಾಧಾನಗರ್ ಬೀಚಿಗೆ ಬಂದಮೇಲೆ. ಯಾಕಂದರೆ ಆ ಕ್ಲಿಯರ್ ಆಗಿರೋ ಬೀಚು, ಇವಾಗ ಸನ್ಸೆಟ್ ಅಂತೂ ಮಸ್ತಾಗಿದೆ. ನನ್ನ ಬೀಚು ಮಸ್ತಾಗಿತ್ತು ಸ್ನೇಹಿತರೆ. ಆಲ್ಮೋಸ್ಟ್ ಇಲ್ಲೇ ಒಂದು 4 hours ಇದ್ರಿ, ಚೆನ್ನಾಗಿತ್ತು. ಇವಾಗ ರಿವ್ಯೂ ಕೇಳ್ಬಿಟ್ಟು ಓಡೋಗ್ಬಿಡೋದು. ರಿವ್ಯೂ ಅಲ್ಲೇ ಒಂದು 360 ಡಿಗ್ರಿ ಇದು ಮಾಡ್ತಾ ಇದ್ದೆ ನೋಡಿ. ರೆಸ್ಪೆಕ್ಟ್ ಅಲ್ಲ ಅದು, ಅನ್ರೆಸ್ಪೆಕ್ಟಿಂಗ್ ಮಾಡಿದೆ. ಅನ್ನಲ್ಲ ರೇ, ಅನ್ರೆಸ್ಪೆಕ್ಟ್ ಅಂತೆ. ಇಲಿಟ್ರಿ ಜೊತೆ ಎಲ್ಲ ಇರೋದು ನಾವು. ಅನ್ರೆಸ್ಪೆಕ್ಟ್ ಅಲ್ಲ ಅದು, ಡಿಸ್ರೆಸ್ಪೆಕ್ಟ್. ನನಗೂ ಗೊತ್ತು, ಇದಕ್ಕೊಂದು ಜೋಕ್ ಇದು, ಅದಕ್ಕೆ ನಾನು ಮಾಡಿದೆ ಅಷ್ಟು ಮಾತ್ರ. ಸುಳ್ಳು ಸ್ನೇಹಿತರೆ. ಅಲ್ಲಲ್ಲ, ಅವ್ಳಿಗೆ ಗೊತ್ತಿಲ್ಲ. ಅವ್ಳಿಗೆ ಅನ್ನೋದು ಫೇಮಸ್ ಅಲ್ಲ, ನೀನೇ ನಂಗೆ ಹೇಳ್ಕೊಟ್ಟಿದ್ದು. ಹೌದಾ? ಏನೋ ಗೊತ್ತಿಲ್ಲ. ಯಾವುದೊಂದು ರೀಲ್ಸಲ್ಲಿ ಫೇಮಸ್ ಆಯ್ತು ಅಂತ ಹೇಳಿ. ಓ, ಒಂದು ಹುಡುಗಿಯಲ್ಲಿದ್ದು ಕರೆಕ್ಟು. ಯಾವುದೋ ಒಂದು ವ್ಲಾಗಲ್ಲಿ ಜಮಾನದಲ್ಲಿತ್ತು. ಡಿಸ್ರೆಸ್ಪೆಕ್ಟ್ ಇಸ್ ದ ರೈಟ್. ಇರಲಿ. ಇವನ್ ಐ ನೋ ದಟ್. ಏನಂದರೆ ಡೋಂಟ್ ಟೀಚ್ ಮೀ ಗ್ರಾಮರ್. ಓ ಆಯ್ತು, ತಲೆ ಸಿರಂಟಾಗಿರೆ ಮಾತಾಡೋವಾಗಲೇ. ಅಪ್ಪ ಹೋಗಿ ದೂರ ಹೋಗಿ ಫಸ್ಟ್ ನೀನು. ಹೋಗಲ್ಲ, ಏನೋ ಮಾಡ್ತೀಯಾ ನೋಡಿ, ಇಂಥವ್ರು ಇವ್ರು ವ್ಲಾಗ್ ಮಾಡು ಅಂತಾರೆ, ಮಾಡಿದ್ರೆ ಡಿಸ್ಟರ್ಬ್ ಮಾಡೋದು. ಇಲ್ಲ ಸ್ನೇಹಿತರೆ ಅದೇ ಲೇ, ಆ ಥರ ಯಾವ ಥರ ಐತೆ ಬೀಚ್ ಕೇಳು. ಯಾವ ಥರ ಐತೆ ಬೀಚ್ ಇವತ್ತು? ನೋಡೋದೇ पानी के अंदर आप वॉक करते हैं. ಸಿ ವಾಕ್ ಅಂದೆ. ಸಿ ವಾಕ್ ಬಂದು 3.5K ಫಾರ್ 25 minutes. ಟೈಮ್ ಎಷ್ಟು ಏನಿಲ್ಲ. 5:30 5:15 ನೋಡಿ. ಟೈಮ್ ಬಂದು 5:15 ಇವಾಗ. ಹಿಂಗಿದೆ. ಒಂದೇ ಇಲ್ಲ. ಇಲ್ಲಿ ನೋಡಿ ದಮ್ಮು ಅಲೋ ಇಲ್ಲ. ಇವಾಗ ಎಲ್ಲ ಮುಗೀತು. ಡೇ ಸೆಕೆಂಡು. ರೂಮ್ಗೆ ಹೋಗಿ ಒಂದು ಸ್ವಲ್ಪ ಡಿನ್ನರ್ ಮಾಡಿ ಮಲ್ಕೊಳೋದು. ನಾಳೆ ಡೇ 3 ಬಂದು ಫಸ್ಟು ಬೀಚ್. ನೋಡೋಣ ಏನಾಗುತ್ತೋ ನಾಳೆ. ನೆಕ್ಸ್ಟು ಡಿನ್ನರು. ಅಲ್ಲೊಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ.
ಜನ ನೋಡಿ ಹೆಂಗವರು ರಾಧಾನಗರ್ ಬೀಚಾಗ ಸಾರಿ ಯಾರು ಇಲ್ಲ ಇದೇ ಉಂಟ್ರು